ಮೀಡಿಯಮ್ ಅವಲಕ್ಕಿಲಿಂದ ಯಾವಾಗೂ ಬರೀ ಒಗ್ಗರಣೆ ಮಾಡ್ಕೊಂಡು ತಿಂತೇವೆ. ಇವತ್ತು ಒಂದು ಸ್ವಲ್ಪ ಸ್ಪೆಷಲ್ ಮಾಡೋಣ ಬರ್ರಿ. 2 ಕಪ್ ಮೀಡಿಯಮ್ ಅವಲಕ್ಕಿ ತೊಗೋಬೇಕು. ಆಮೇಲೆ ನೀರಿನಾಗ ತೊಯ್ಸ್ಕೊಂಡು ಚೆಂದಾಗಿ ತೊಳ್ಕೊಂಡು ನೀರೆಲ್ಲ ಬಸದ್ ಬಿಡಬೇಕು. ಈಗ ತೊಯ್ಸಿದ ಅವಲಕ್ಕಿ ಒಳಗೆ ನಾವು ಅರ್ಧ ಕಪ್ ರವೆ, ಅರ್ಧ ಕಪ್ ಮೊಸರು, ಸ್ವಲ್ಪ ರುಚಿ ತಕ್ಕಂಗೆ ಉಪ್ಪು, ಒಂಚೂರು ಕೊತ್ತಂಬರಿ, ಆಮೇಲೆ ಜೀರಿಗೆ ಅದು ಹಾಕಿ ಚೆಂದಾಗಿ ಕಲಿಸ್ಕೊಬಿಡ್ಬೇಕು. ಈಗ ಸ್ವಲ್ಪ ಹೊತ್ತು ಅದನ್ನು ನೆನೆ ಇಟ್ಮೇಲೆ ಅದು ಹಿಟ್ಟು ಥರ ರೆಡಿ ಆಗ್ತೈತಿ. ಈಗ ಅದನ್ನು ಸಣ್ಣ ಸಣ್ಣ ರೌಂಡ್ ಪೇಡೆ ಮಾಡ್ಕೋಬೇಕು. ನಾವು ಪೇಡೆ ಮಾಡ್ಕೋತೇವಲ್ಲ ಆ ಸೈಜಿನ ಪೇಡೆ ಮಾಡ್ಕೋಬೇಕು, ಆಯಿತಾ. ಈಗ ಇದನ್ನು ಇಡ್ಲಿ ಪಾತ್ರೆ ಒಳಗೆ ಚೆಂದಾಗಿ ಹುಗ್ಗಿ ಒಳಗೆ ಬೇಯಿಸ್ಕೋಬೇಕು. ನಾವು ಇಡ್ಲಿ ಬೇಯಿಸ್ಕೋತೇವಲ್ಲ ಸೇಮ್ ಅದೇ ಥರ ನೋಡಿರಿ, ಏನೂ ಬೇರೆ ಇಲ್ಲ. ಇಡ್ಲಿ ಬೇಯಿಸ್ಕೊತಂಗೆ ಬೇಯಿಸ್ಕೊಂಬಿಡ್ಬೇಕು. ಒಂದು 5-6 ನಿಮಿಷನಾಗ ಬೇಯ್ದು ಬಿಡ್ತಾವೆ, ಭಾಳ ಹೊತ್ತೇನು ಆಗೋದಿಲ್ಲ. ಸೊ ಇದು ಬೇಯೋ ಮಟ್ಟ ಈಗ ನಾವು ಒಗ್ಗರಣೆ ಹಾಕ್ಕೊಂಬಿಡೋಣ. ಒಗ್ಗರಣೆ ಒಳಗೆ ನಾವು ಸ್ವಲ್ಪ ಎಣ್ಣೆ ಹಾಕ್ಕೋಬೇಕು. ಎಣ್ಣೆ ಕಾದಿಂದ ಅದ್ರಾಗ ಸಾಸಿವೆ, ಜೀರಿಗೆ, ಕರಿಬೇವು ಹಾಕ್ಕೋಬೇಕು, ಉಳ್ಳಾಗಡ್ಡಿ ಹಾಕ್ಕೋಬೇಕು. ಸರಿಯಾಗಿ ಬೇಯಿಸ್ಕೋಬೇಕು ಉಳ್ಳಾಗಡ್ಡಿನ. ಆಮೇಲೆ ಅದ್ರಾಗ ಒಂದು ಸ್ವಲ್ಪ ಖಾರ ಪುಡಿ, ಉಪ್ಪು, ಅರಿಶಿನ ಇದನ್ನೆಲ್ಲ ಹಾಕಿ ಮಿಕ್ಸ್ ಮಾಡ್ಕೋಬೇಕು. ಈಗ ನಮ್ಮದು ಒಗ್ಗರಣೆ ರೆಡಿ ಆಯಿತು. ಉಳ್ಳಾಗಡ್ಡಿ ತಪ್ಪಲ ಇರ್ತೈತಲ್ಲ, ಆ ಉಳ್ಳಾಗಡ್ಡಿ ತಪ್ಪಲದ್ದು ಒಂಚೂರು ಗ್ರೀನ್ ಪಾರ್ಟ್ನ ಒಂಚೂರು ಅದ್ರಾಗ ಕಟ್ ಮಾಡ್ಕೊಂಡು ಹಾಕ್ಕೊಂಡ್ರೆ ಭಾಳ ರುಚಿ ಅನ್ನಿಸ್ತೈತಿ. ಇಲ್ಲಿ ನೋಡಿರಿ ನಮ್ಮ ಇವು ಡಂಪ್ಲಿಂಗ್ಸ್ ರೆಡಿ ಆಗ್ಯಾವ. ಇದಕ್ಕೆ ಡಂಪ್ಲಿಂಗ್ಸ್ ಅಂತಾರೆ. ಹಾಂ, ಸೊ ಇವು ಈಗ ಈ ಒಗ್ಗರಣೆ ಒಳಗೆ ಮಿಕ್ಸ್ ಮಾಡ್ಕೊಂಬಿಡ್ಬೇಕು. ಇಷ್ಟೇ ರೆಡಿ ಡಿಶ್. ಇಷ್ಟು ಟೇಸ್ಟಿ ಅನ್ನಿಸ್ತೈತಿ, ತುಂಬ ಟೇಸ್ಟಿ ಆಕೈತ್ರಿ. ಬರೀ ಒಗ್ಗರಣೆಯ ಅವಲಕ್ಕಿ ತಿನ್ನೋಕ್ಕಿಂತ ಅವಲಕ್ಕಿಲಿಂದ ಹಿಂಗೆ ಮಾಡಿ ತಿನ್ಕೊಂಡ್ರೆ ಇನ್ನೂ ರುಚಿ ಆಗ್ತೈತಿ. ಒಂಚೂರು ಪುಟಾಣಿ ಹಿಟ್ಟು ಹಾಕ್ಕೊಂಡು ಇದನ್ನು ಬಿಸಿ ಬಿಸಿ ಸರ್ವ್ ಮಾಡಿ ಮಕ್ಕಳ ಚಟಕಾರಿ ಅನ್ಕೊಂಡು ತಿನ್ಬಿಡ್ತಾರೆ.